ಅಣ್ಣ ನಿಮ್ಮೂರು? ನಮ್ಮೂರು ಕುಂಟಚಿಕ್ಕನಹಳ್ಳಿ, ಆ. ನಿಮ್ ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ನನ್ನ ಹೆಸರು ಶಿವಶಂಕರ್ ಅಂತ. ಎಷ್ಟಲ್ಲೂ? ಇದು 6 ಕಡೆ. ಏನೇನ್ ತಿಂಡಿ ಕೊಡ್ತೀರಾ? ನಾವು ತಿಂಡಿ ರವೆ ಬೂಸ, ಚಕ್ಕೆ ಬೂಸ, ಕಡಲೆ ಒಟ್ಟು ಕೊಡ್ತೀವಿ. ಕೊಟ್ಬಿಟ್ಟಿದ್ದೀರಾ? ಏನ್ ರೇಟ್ ಹೇಳ್ತಿದ್ದೀರಾ? ಹೌದು, ಕೊಟ್ಟಿದ್ದೀವಿ. 6,10,000 ಕೊಟ್ಟಿದ್ದೀವಿ. ಕೊಟ್ಬಿಟ್ಟಿದ್ದೀರಾ? ಎಷ್ಟಕ್ಕೆ ತಗೊಂಡಿದ್ರಿ ನೀವು? ನಾವು 5,85,000. ಇವಾಗ ಓರಿ ಇವಾಗ ಓರಿಗಳು ತಗೊಬೇಕಂತಂದ್ರೆ ಹೊಸದಾಗಿ ತಗೊಳ್ಳೋರಿಗೆ ಏನೇನ್ ನೋಡ್ಬೇಕು? ಓರಿಗಳು ತಗೊಳ್ಳೋವಾಗ ಹೊಸ್ದಾಗಿ ತಗೊಳ್ಳೋರಿಗೆ ಇದು ಬಂದ್ಬಿಟ್ಟು ಇಲ್ಲಿ ಗುಂಡಿಗೆ ಸುಳಿ ಬರುತ್ತೆ, ಮತ್ತೆ ಇಲ್ಲಿ ಈ ಸುಳಿ ಬರುತ್ತೆ, ಮತ್ತೆ ನೋಡಿ ಈ ಸುಳಿ ಬಂದ್ಬಿಟ್ಟು ಇಲ್ಲಿ ಮೇಲೆ ಇರಬಾರ್ದು. ಇವೆಲ್ಲ ಬಂದ್ಬಿಟ್ಟು ಮತ್ತೆ ಆ ಬೇಡಿ ಸುಳಿ ಅಂತ ಬರುತ್ತೆ ಮೊಣಕಾಲಿಂದ ಕೆಳಗಡೆ ಮುಂದೆ ಕಾಲಲ್ಲಿ, ಮತ್ತೆ ಹಿಂದೆಗಡೆ ಈ ಬಾಲ್ದ ಅಡೆಯಲ್ಲಿ ಒಂದು ಸುಳಿ ಬರುತ್ತೆ. ಇವನ್ನೆಲ್ಲ ನೋಡಿ ತಗೋಬೇಕಾಗುತ್ತೆ ಓರಿ. ಮತ್ತೆ ಕೂಟ ಪಾಠ ಎಲ್ಲ ಚೆನ್ನಾಗಿರ್ಬೇಕು. ಹೌದು. ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ ನೀವು? ನಾವು ನಮ್ಮ ತಾತನ ಕಾಲದಿಂದ ಸಾಕ್ತಾ ಇದೀವಿ. ಈಗ ಬಂದ್ಬಿಟ್ಟು ನಮ್ಮ ತಂದೆಯವರು ಸಣ್ಣ ಕಟ್ಕೋತಿದ್ರು, ಮತ್ತೆ ನಾವು ದೊಡ್ಡ ಕಟ್ತಾ ಇದೀವಿ. ಈಗ ಕೆಲಸ ಎಲ್ಲ ಮಾಡ್ತೀರಾ? ಬರೀ ಕೆಲಸನೂ ಮಾಡ್ತೀವಿ. ಇದು ಒಂದ್ ಜೊತೆನೇನಾ? ಇಲ್ಲ, ಇನ್ನೊಂದ್ ಜೊತೆ ಆಗೋದಿದೆ. ಅವೇನ್ ರೇಟ್ ಹೇಳ್ತಿದ್ದೀರಾ? ಅವು ಬಂದ್ಬಿಟ್ಟು 4,80,000 ಹೇಳ್ತಾ ಇದೀವಿ. ಅಲ್ಲೂ 4. ನನ್ ಮಗನ ಅನ್ಕೊಂಡ್ಬಿಡ್ತಾರ ಆಮೇಲೆ ಎಲ್ರು. ಇದು ನಿಮ್ದೇನಾ ಓರಿ? ಇದು ನಮ್ದೆ. ಎಷ್ಟಲ್ಲೂ? 4. ಏನ್ ರೇಟ್ ಹೇಳ್ತಾ ಇದ್ದೀರಾ? 4,85,000 ಹೇಳ್ತಾ ಇದೀವಿ. ಏನೇನ್ ತಿಂಡಿ ಕೊಡ್ತೀರಿ ಇವಕ್ಕೆ? ಇವು ರವೆ ಬೂಸ, ಚಕ್ಕೆ ಬೂಸ, ಕಡಲೆ ಒಟ್ಟು. ಎಷ್ಟು ಖರ್ಚು ಬರುತ್ತೆ ಒಂದ್ ದಿನಕ್ಕೆ? ಒಂದು ದಿನಕ್ಕೆ ಮಿನಿಮಮ್ ಒಂದು ಜೋಡಿಗೆ 1,000 ರೂಪಾಯಿ ಬರುತ್ತೆ. ಎಷ್ಟಕ್ಕೆ ತಗೊಂಡಿದ್ದೀವಿ ನೀವು? ಇವು ಬಂದ್ಬಿಟ್ಟು 4,50,000. ಎಷ್ಟು ದಿನದಿಂದ ನಿಮ್ಮ ಮನೇಲಿದೆ ಇವಾಗ? ಅವು ಬಂದ್ಬಿಟ್ಟು ಈಗ ಮೊನ್ನೆ ಸಿದ್ಧಗಂಗೆ ಹೇಳಕ್ ತಗೊಂಡಿರೋದು. ಇವು ಬಂದ್ಬಿಟ್ಟು ಈ ಜಾತ್ರೆಗೆ 3 ದಿನ ಮುಂಚೆ ತಗೊಂಡಿದ್ದೀವಿ. ಯಾವ್ರಲ್ಲಿ ತಗೊಂಡಿದ್ದೀವಿ ನೀವು? ಬೆಂಗಳೂರು. ಎಲ್ಲಿ? ಬೆಂಗಳೂರು. ಎಷ್ಟಾದ್ರೆ ಕೊಡ್ತೀರಾ? ಈಗ ನಮ್ಗೆ ಏನಾದ್ರೂ 4,500 ಮೇಲೆ ಬಂದ್ರೆ ಕೊಡ್ತೀವಿ. ಬಿಡೋಣ ಎರಡ್ಗೆ. ಇವು ಬಿಡೋಣ, ಅವು ಬಿಡೋಣ? ಫಸ್ಟ್ ಅವೇ ಬಿಡೋಣ. ಯಾಕೋ ಮನ ನೋಡಿದ್ರೆ ಹಂಗೆ ಯಾಕೆ ಮನ ಭಯ ಆಗ್ತದೆ.